ವಿದ್ಯುತ್ ತಂತಿ ತಗುಲಿ ಇಬ್ಬರು ರೈತರು ದುರಂತ ಸಾವನ್ನಪ್ಪಿರುವ ಘಟನೆ ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ದೇವಿಕೊಪ್ಪ ಗ್ರಾಮದಲ್ಲಿ ನಡೆದಿದೆ. ಬಸವರಾಜ್ ಕ್ಯಾರಕೊಪ್ಪ, ಚನ್ನಬಸಪ್ಪ ಧೂಳಿಕೊಪ್ಪ ಮೃತ ರೈತರು. ಕಬ್ಬಿನ ಹೊಲದಲ್ಲಿ ಕೆಲಸ ಮಾಡುವ ವೇಳೆ ವಿದ್ಯುತ್ ಅವಘಡ ಸಂಭವಿಸಿದೆ. ಸ್ಥಳಕ್ಕೆ ಧಾವಿಸಿದ ಕಲಘಟಗಿ ಠಾಣೆ ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಬನ್ನಿ ಕುರಿತಂತೆನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹಾಬಲೇಶ್ವರ್. ರೈತರು ವಿದ್ಯುತ್ ತಂತಿ ತಗುಲಿ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದು ಹೇಗಾಯ್ತು ಈ ಘಟನೆ ಅಂತ? ನಿಜಕ್ಕೂ ಇದು ವಿದ್ಯುತ್ ದುರಂತದಿಂದಾಗಿನೇ ಇವತ್ತು ಕಲಘಟಗಿ ತಾಲೂಕಿನ ದೇವಿಕೊಪ್ಪ ಗ್ರಾಮದ ಇಬ್ಬರು ರೈತರು ದುರಂತ ಸಾವನ್ನಪ್ಪಿರುವಂತದ್ದು ಸಹಿತ. ಏನಂದ್ರೆ ಇವತ್ತು ಇವರು ಕಬ್ಬಿನ ಹೊಲದಲ್ಲಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಈ ವಿದ್ಯುತ್ ಅವಘಡ ಸಂಭವಿಸಿರುವಂತದ್ದು. ಅಂದ್ರೆ ಮಳೆಗಾಳಿಗೆ ತೀವ್ರ ಮಳೆಗಾಳಿಗೆಯಿಂದ ಹಿನ್ನೆಲೆಯಲ್ಲಿ ವಿದ್ಯುತ್ ತಂತಿ ಅದು ಬಳಸಿತ್ತು. ಈ ಸಂದರ್ಭದಲ್ಲಿ ಅದು ಮೊದಲನೇ ಈ ತೆಳಗೆ ಬಂದಿದೆ ಅನ್ನೋ ಕಾರಣಕ್ಕೆ ಹೆಸ್ಕಾಂ ಅಧಿಕಾರಿಗಳಿಗೆ ಈ ಬಗ್ಗೆ ಗ್ರಾಮಸ್ಥರು ಮನವಿಯನ್ನು ಕೂಡ ಮಾಡಿದ್ರು. ಆದ್ರೆ ಗ್ರಾಮಸ್ಥರ ಮನವಿ ಮಾಡಿದಾಗ್ಯೂ ಸಹ ಇಲ್ಲಿ ಹೆಸ್ಕಾಂನ ಸಿಬ್ಬಂದಿ ಆ ತಂತಿಯನ್ನ ವಿದ್ಯುತ್ ಕಂಬವನ್ನ ಸರಿ ಮಾಡುವ ಪ್ರಯತ್ನವನ್ನ ಮಾಡಲಿಲ್ಲ. ಇವತ್ತು ಮಳೆಗಾಳಿಗೆ ಆ ತಂತಿ ನೆಲಕ್ಕಪ್ಪಳಿಸಿತ್ತು. ಇಲ್ಲಿ ಈ ಕಬ್ಬಿನ ಹೊಲದಲ್ಲಿ ಕೆಲಸ ಮಾಡ್ತಕ್ಕಂತ ಇಬ್ಬರು ರೈತರು ಏನಿದ್ದಾರೆ, ಆ ಬಸವರಾಜ್ ಕ್ಯಾರಕೊಪ್ಪ ಮತ್ತು ಚನ್ನಬಸಪ್ಪ ಅನ್ನೋರು ಆ ವಿದ್ಯುತ್ ತಂತಿಯ ಶಾಕ್ ನಿಂದಾಗಿ ತಮ್ಮ ಪ್ರಾಣವನ್ನ ಕಳೆದುಕೊಂಡಿರುವಂತದ್ದು. ಇದಾದ ನಂತರ ದೇವಿಕೊಪ್ಪದ ಗ್ರಾಮಸ್ಥರು ಈಗ ನಿಜಕ್ಕೂ ಆಕ್ರೋಶಗೊಂಡಿದ್ದಾರೆ. ಆಕ್ರೋಶಗೊಂಡಿದ್ದು ಕಲಘಟಗಿಯಲ್ಲಿರ್ತಕ್ಕಂಥ ಹೆಸ್ಕಾಂ ಕಚೇರಿ ದಾಳಿಯನ್ನ ಮಾಡಿರುವಂತದ್ದು, ಅಲ್ಲಿರ್ತಕ್ಕಂಥ ಪೀಠೋಪಕರಣ ಹಾಗೂ ಕಂಪ್ಯೂಟರ್ಗಳನ್ನ ಸಂಪೂರ್ಣವಾಗಿ ಧ್ವಂಸ ಮಾಡಿರುವಂತದ್ದು. ಸಬಿತಾ. ಓಕೆ, ಧನ್ಯವಾದ ಮಹಾಬಲೇಶ್ವರಿ ಮೇಲೆ ಮಾಹಿತಿಗಾಗಿ.